ಮಹಾತ್ಮ ಗಾಂಧೀಜಿಯವರು ಹೆಸರನ್ನ ತೆಗೆದುಹಾಕಿದ್ದೀರಿ ಅಂತ ಈಗ ಪುಸ್ತಕದಲ್ಲಿ ತೋರಿಸಿದ್ದೀರಾ. ಅದೇ 12 ಪೇಜ್ ಬರೆದಿದ್ರು. ಮಹಾತ್ಮ ಗಾಂಧೀಜಿ ವಿಚಾರವಾಗಿ ಸಂಬಂಧಪಟ್ಟ 12 ಪೇಜ್ ಬರೆದಿದ್ದೀರ. ಗಾಂಧಿ ಹೆಸರು ತೆಗೆದಿದ್ದೀರಾ, ರಾಮ್ ಹೆಸರನ್ನ ಸೇರಿಸಿದ್ದೀರಾ. ಆಕ್ಚುಲಿ ಗಾಂಧೀಜಿಯವರ ಪೂರ್ತಿ ಹೆಸರು ಮಹಾತ್ಮ ಗಾಂಧೀಜಿಯವರು ಮೋಹನದಾಸ ಕರಮಚಂದ್ರ ಗಾಂಧಿ ಅವ್ರ ಪೂರ್ತಿ ಹೆಸರು. ಇವರು ಆ ಗಾಂಧಿನ ಅದನ್ನ ಬಿಟ್ಬಿಟ್ರು. ಮೋಹನದಾಸ ಕರ್ಮಚಂದ್ರ ಬಿಟ್ಬಿಟ್ರು. ಆ ಗಾಂಧಿನ ಮಾತ್ರ ತಗೊಂಡ್ರು ಇವರು. ಗಾಂಧಿನ ತಗೊಂಡು ಇವರು ನಕಲಿ ಗಾಂಧಿಗಳು ಉತ್ಪತ್ತಿ ಆಗೋದ್ರು. ನಕಲಿ ಗಾಂಧಿಗಳು ಸಂಬಂಧನೇ ಇಲ್ಲ ಅವ್ರಿಗೂ ಉತ್ಪತ್ತಿ ಆದ್ರು. ನಾನು ಕೇಳಕ್ ಇಷ್ಟಪಡ್ತೀನಿ, ಪರಮೇಶ್ವರ್ಗೂ ಕೇಳ್ತೀನಿ, ರಾಮಲಿಂಗಾರೆಡ್ಡಿ ಯಾಕೋ ಎದ್ದೆದ್ದು ಕೇಳ್ತಾರೆ ಇವತ್ತು, ಅದಕ್ಕೆ ಕೇಳ್ತೀನಿ, ಎಷ್ಟು ಗಾಂಧಿ ಹೆಸರಿಟ್ಟಿದ್ದೀರಾ ಹೇಳಿ. ಎಷ್ಟು ಈ ದೇಶದಲ್ಲಿ ನೀವು ಏನೇನು ಯೋಜನೆಗಳು ತಂದಿದ್ದೀರಾ? ಇಲ್ಲಪ್ಪ, ನೀವು ಏನೇನು ಯೋಜನೆಗಳನ್ನ ತಂದಿದ್ದೀರಾ? ಆ ಯೋಜನೆಗಳಿಗೆ ಎಷ್ಟಕ್ಕೆ ಗಾಂಧಿ ಹೆಸರಿಟ್ಟಿದ್ದೀರಾ ಹೇಳಿ. ಎಷ್ಟು ತಂದಿಟ್ಟಿದ್ದೀರಾ ಹೇಳಿ. ನಮ್ಮ ದೇಶದ ಯಾವುದೇ ಜಿಲ್ಲಾ ಕೇಂದ್ರಕ್ಕೆ ಹೋಗಿ, ಯಾವುದೇ ತಾಲೂಕು ಕೇಂದ್ರಕ್ಕೆ ಹೋಗಿ, ದೇಶದ ಎಲ್ಲ ಭಾಗದಲ್ಲೂ ಗಾಂಧೀಜಿಯವರ ಹೆಸರಲ್ಲಿ ಲೇಔಟ್ಗಳು, ರಸ್ತೆಗಳು, ಸ್ಟ್ಯಾಚ್ಯೂಗಳು. ಬರೀ ನಮ್ಮ ದೇಶ ಅಲ್ಲ, ಪ್ರಪಂಚದ 100 ದೇಶಗಳಲ್ಲಿ ಮಹಾತ್ಮ ಗಾಂಧೀಜಿ. ಹೇಳ್ತೀನಿ ಈಗ ಅದನ್ನೇ ನೀವು ಕೇಳಲಿ ಅಂತಾನೆ ಎದ್ದಿದ್ದು ಒಳ್ಳೇದಾಯ್ತು. ಗಾಂಧೀಜಿ ಅಂತ ಏನೇನು ಹೆಸರು ಇಟ್ಟಿದ್ದಾರೆ ಅಂತ ಹೇಳಿದ್ರು. 4 ಹೆಸರು ಅವ್ರ ಬಾಯಲ್ಲಿ ಬರಲಿಲ್ಲ. ಅಲ್ಲಿಟ್ಟಿದ್ದೀನಿ, ಇಲ್ಲಿಟ್ಟಿದ್ದೀನಿ, ಅಲ್ಲಿಟ್ಟಿದ್ದೀನಿ ಅಂತ ಹೇಳಿದ್ರಿ. ಬರಲಿಲ್ಲ, 4 ಹೆಸರು ಬರಲಿಲ್ಲ. ಅಧ್ಯಕ್ಷರೇ, ನಾನು ಒಂದು ಹೇಳ್ತೀನಿ. ನಮ್ಮ ಈ ಗಾಂಧಿ ಹೆಸರಲ್ಲಿ ಏನೇನು ಅನ್ಯಾಯ ಮಾಡಿದಾರೋ ಅದನ್ನ ಆಮೇಲೆ ಹೇಳ್ತೀನಿ ನಾನು. ಆದರೆ ನೀವು ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಟಿರೋ ಹೆಸರುಗಳು ಅಂದ್ರೆ ಒಂದಲ್ಲ, ಇದು ಡಬಲ್ ಪೇಜ್ ಮಾಡ್ಕೊಂಬಿಟ್ಟಿದ್ರಿ. ಇದೇ ಏನಾನ ಮಾಡ್ಕೊಂಡಿದ್ರೆ ಇನ್ನೂ ಜಾಸ್ತಿ ಓಡೋದು, ಇವರು ಡಬಲ್ ಹೋಗೋದು. ಬೇಡ, ನಮ್ಮ ಅಧ್ಯಕ್ಷರು ಪಾಪ ನನ್ನ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರು. ನಮ್ಮ ಅಧ್ಯಕ್ಷರವರು ನೀವು ಎಷ್ಟಿಟ್ಟಿದ್ದೀರಾ? ಸುಮ್ಮನೆ 4-5 ಓದ್ತೀನಿ ಅಷ್ಟೇ, ನಾನೇನು ಜಾಸ್ತಿ ಓದಲ್ಲ. ಓದ್ರೆ ಬೇಜಾರು ಮಾಡ್ಕೊಂತೀನಿ. ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ, ರಾಜೀವ್ ಗಾಂಧಿ ಕುಡಿಯುವ ನೀರಿನ ಮಿಷನ್, ರಾಜೀವ್ ಗಾಂಧಿ ರಾಷ್ಟ್ರೀಯ ಶಿಶು ವಿಹಾರ, ರಾಜೀವ್ ಗಾಂಧಿ ಉದ್ಯಮ ಮಿತ್ರ, ಇಂದಿರಾ ಆವಾಸ್ ಯೋಜನೆ, ಇಂದಿರಾ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ, ಜವಾಹರ್ಲಾಲ್ ನೆಹರು ನಗರ ನವೀಕರಣ, ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ, ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ್, ಇಂದಿರಾ ಗಾಂಧಿ ಕಾಲುವೆ ಯೋಜನೆ, ಕಾಲುವೆಗೂ, ರಾಜೀವ್ ಗಾಂಧಿ ಶಿಲ್ಪ ಸ್ವಾಸ್ಥ್ಯ ಬಿಮಾ ಯೋಜನೆ, ರಾಜೀವ್ ಗಾಂಧಿ ಪುನರ್ ವಸತಿ ಪ್ಯಾಕೇಜ್, ರಾಜೀವ್ ಗಾಂಧಿ ಸಾಮಾಜಿಕ ಭದ್ರತೆ, ರಾಜೀವ್ ಗಾಂಧಿ ಪ್ರಾಥಮಿಕ ಶಿಕ್ಷಣ, ರಾಜೀವ್ ಗಾಂಧಿ ಮಿಷನ್ ಅಂಡ್ ಫುಡ್ ಸೆಕ್ಯೂರಿಟಿ, ರಾಜೀವ್ ಗಾಂಧಿ ಮಿಷನ್ ಸಮುದಾಯ ಆರೋಗ್ಯ ಕೇಂದ್ರ. ಈ ತರ ಹಿಂಗೆ ಹೋಗ್ತಾ ಇದ್ದೀನಿ. ಇನ್ನು ಇದು ಇಂದಿರಾ ಗಾಂಧಿ ಮಹಿಳಾ ರಕ್ಷಣಾ ಯೋಜನೆ, ಇಂದಿರಾ ಗಾಂಧಿ ಪ್ರತಿಷ್ಠಾ, ಇಂದಿರಾ ಗಾಂಧಿ ಪಥ ಯೋಜನೆ, ಇಂದಿರಾ ಗಾಂಧಿ ವೃದ್ಧ ಭೂಮಿ ಜಟಾಜೂರಿ ಅನುದಾನ ಯೋಜನೆ, ಇಂದಿರಾ ಗಾಂಧಿ ನಹಾರ ಯೋಜನೆ. ಇನ್ನು ಹಂಗೆ ಬೇಕಾದಷ್ಟು ಮಧ್ಯದ ಬಿಟ್ಬಿಡ್ತೀನಿ. ರಾಜೀವ್ ಗಾಂಧಿ ವಿವಿ ಒಲಿಂಪಿಕ್ ಮುಂಬೈ, ರಾಜೀವ್ ಗಾಂಧಿ ಬೀಚ್ ಬಾಲ್ ಕಬಡ್ಡಿ, ರಾಜೀವ್ ಗಾಂಧಿ ಕೊನೆಗೆ ಬಂತು ನಾಗರಹೊಳೆಗೂ ರಾಜೀವ್ ಗಾಂಧಿಗೆ ಏನು ಸಂಬಂಧ? ನಾಗರಹೊಳೆ ಅದು ಪ್ರಾಚೀನ ಕಾಲದಿಂದ ಬಂದಿದ್ದು. ನಾಗರಹೊಳೆ ಅಭಯಾರಣ್ಯ ಅಂತ ಇತ್ತು. ನಾವೆಲ್ಲ ಅಲ್ಲೇ ಇವತ್ತು ಅದೇ ಹೆಸರು ಕರೆಯೋದು. ಅಲ್ಲಿ ನಾನು ನೋಡಿದ್ರೆ ಬೋರ್ಡ್ ನೋಡಿದ್ರೆ, ಮೊನ್ನೆ ನಾನು ಹೋಗ್ತೀನಿ ಟ್ರೆಕ್ಕಿಂಗ್ ಹೋಗೋ ಅಭ್ಯಾಸ, ನಾನು ಹೋಗ್ತೀನಿ, ಅದಕ್ಕೂ ರಾಜೀವ್ ಗಾಂಧಿ ಅಭಯಾರಣ್ಯ ಅಂತ ಹೇಳಿ. ರಾಜೀವ್ ಗಾಂಧಿ ಅಭಯಾರಣ್ಯದಾಗ ಕೆಲಸ ಏನು ಮಾಡ್ತಾರಪ್ಪ? ಏನು ಮಾಡ್ತಾರೆ ಅಭಯಾರಣ್ಯದಲ್ಲಿ? ಆದರೆ ರಾಜೀವ್ ಗಾಂಧಿ ಇದು ಈ ಥರ ಇಂದಿರಾ ಗಾಂಧಿ ಕಣ್ಣಿನ ಆಸ್ಪತ್ರೆ ಸಂಶೋಧನೆ ಕೇಂದ್ರ, ಇಂದಿರಾ ಗಾಂಧಿ ಆಸ್ಪತ್ರೆ ಶಿಶು ಸಿಮ್ಲಾ, ಆಮೇಲೆ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ,
ಜವಾಹರ್ಲಾಲ್ ನೆಹರು ಕ್ಯಾನ್ಸರ್ ಆಸ್ಪತ್ರೆ, ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜು, ಹೋಮಿಯೋಪಥಿಕ್, ನೆಹರು ವಿಜ್ಞಾನ ಕೇಂದ್ರ, ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸ್, ಈ ತರ ರಾಜೀವ್ ಗಾಂಧಿ ಸ್ಮಾರಕ ಉಪನ್ಯಾಸ, ರಾಜೀವ್ ಗಾಂಧಿ ಒಂದೇನು ಹೆಮ್ಮೆ ರಾಜೀವ್ ಗಾಂಧಿ ಸಾಧನೆಗಳು ಕಾಂಗ್ರೆಸ್ ಇದೆ ಅಲ್ಲ, ಗ್ರಂಥಾಲಯ ಹೆಮ್ಮೆ ಇಂದಿರಾ ಸಮಾಧಾನ. ಗಾಂಧಿ ಅಷ್ಟುದ್ದ ಪಟ್ಟಿಗಳ ಸಾಧನೆನ ಕಾಂಗ್ರೆಸ್ ಇಂದಿರಾ ಗಾಂಧಿ ಅಶೋಕಣ್ಣ ಓದ್ತಾವ್ರೆ. ರೋಲ್ ಮಾಡಿ ಇಂದಿರಾ ಗಾಂಧಿ ಸಾಗರ್ ಅಣೆಕಟ್ಟು ನಾಗ್ಪುರ, ಇಂದಿರಾ ಗಾಂಧಿ ಕ್ರೀಡಾಂಗಣ ಶಿಮ್ಲಾ, ನೆಹರು ಚೌಕ, ನೆಹರು ಸ್ಟ್ರೀಟ್, ನೆಹರು ನಗರ, ನೆಹರು ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಪಕ್ಷದ ಅಭಿವೃದ್ಧಿ ಯೋಜನೆಗಳನ್ನ ರಾಜ್ಯದ ಜನತೆಗೆ ತಿಳಿಸಿದ ಅಶೋಕಣ್ಣಗೆ ಅಭಿನಂದನೆ. ಸಭಾಧ್ಯಕ್ಷರೇ ನಮ್ಮ ಅಭಿವೃದ್ಧಿ ಯೋಜನೆಗಳದ್ದು ಚನ್ನಸಭಾ ಕೂತ್ಕೊಳ್ಳಿ ನೀವೆಲ್ಲ. ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಹೆಸರಿಟ್ಟಿರೋದು ಒಂದು ನಿಮಿಷ ಟೈಮ್ ಗಾಂಧಿಯಲ್ಲಿ ಹೇಳ್ರಿ. ಮಹಾತ್ಮ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಸಭಾಧ್ಯಕ್ಷರೇ ಮತ್ತೆ ಹೇಳಿ, ಮಹಾತ್ಮ ಗಾಂಧಿ ಹೆಸರು ಏನೇನು ಇಟ್ಟವ್ರೆ ಅಂತ ಅಶೋಕಣ್ಣ ಲಿಸ್ಟ್ ತಂದವ್ರೆ. ಎಲ್ಲಿ ಮಹಾತ್ಮ ಗಾಂಧಿ ಮೊಬೈಲ್ ಇಟ್ಕೊಂಡು ಹೇಳ್ಬೇಡ, ಬರ್ಕೊಂಬ ಅದನ್ನು ಮಾತಾಡು. ಈಗ ನಾನು ಆದ್ಮೇಲೆ ನಿಮ್ಗೆ ಅವಕಾಶ ಇದ್ದೇ ಇದೆ. ಅಧ್ಯಕ್ಷರೇ, ಗಾಂಧಿ ಬಂಕರ್ ಭೀಮಾ ಯೋಜನಾ, ಸ್ವಚ್ಛ ಭಾರತ್ ಮಿಷನ್, ಸಭಾಧ್ಯಕ್ಷರೇ ಗ್ರಾಮ ಪಂಚಾಯತ್ ರೀನೇಮಿಂಗ್ ಮನ್ರೇಗಾ, ಸಭಾಧ್ಯಕ್ಷರೇ ಮಹಾತ್ಮ ಗಾಂಧಿ ಸೂಪರ್ ಥರ್ಮಲ್ 445 ಐತೆ ಹೇಳಪ್ಪ. ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಇಂಡಸ್ಟ್ರಿಯಲೈಸೇಷನ್, ಸರ್ಕಾರದ ಕೊಡುಗೆಗಳು ಈಗ ನೀವು ಯಾಕೆ ಮಾತಾಡ್ತೀರಿ? ಸುರೇಶ ಅವ್ರು ಮಾತ್ರ ಕೇಳಿದ್ರು ಎಷ್ಟಿದೆ ಹೇಳಿ ಅಂತ ಹೇಳಿ ಅದನ್ನು ಹೇಳ್ತಾರೆ. ಆಯ್ತು, ಮಾತಲ್ಲ. ಮಾತಾಡಿದ್ಮೇಲೆ ಅವರು ಉತ್ತರ ಕೊಡುವಾಗ ಸಂತೋಷ ಆಗ್ತೈತೆ. ಉತ್ತರ ಕೊಡುವಾಗ ಹೇಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅವರು ಒಂದು ಪಟ್ಟಿ ಮಾಡ್ಕೊಂಬರ್ಲಿ, ಒಂದು ಪಟ್ಟಿ ಮಾಡ್ಕೊಂಬರ್ಲಿ. ಸುರೇಶ್ ಹೇಳಿದ್ದಾರೆ ಗಾಂಧಿ ಸ್ಮೃತಿ ದರ್ಶನ್ ತುಂಬಾ ಇದೆ ಈಗ. ಸಮಿತಿ, ಗಾಂಧಿ ಗ್ರಾಮ ವೇಟ್ ಒನ್ ಸೆಕೆಂಡ್. ಮಹಾತ್ಮ ಗಾಂಧಿ ಸುರೇಶ್ ಕುಮಾರ್ ಅವರೇ, ರೂರಲ್ ಎನರ್ಜಿ ಅಂಡ್ ಡೆವಲಪ್ಮೆಂಟ್, ಸಭಾಧ್ಯಕ್ಷರೇ ಇನ್ನೂ ಲೈನ್ ಐದು ನಿಮಿಷ ಆಯ್ತು, ಒಂದ್ ಸೆಕೆಂಡ್. ತಾವೇ ನಾವು ಏನೋ ಸ್ವಲ್ಪ ಓದ್ಕೊಂಡಿದ್ದೀವಿ ಬಿಡಿ, ನಾವು ಸ್ವಲ್ಪ ಓದ್ಕೊಂಡಿದ್ದೀವಿ. ಇವಾಗ ಅಶೋಕಣ್ಣ ಒಂದು ಲಿಸ್ಟ್ ತಂದವ್ರೆ, ಅಷ್ಟೇ ಲಿಸ್ಟ್ ಕೊಡ್ತೀನಿ ಸ್ವಲ್ಪ ಏನೇನಿದೆ ಅಂತ ಇದೆ. ಒಂದು 10 ನಿಮಿಷ ಟೈಮ್ ಕೊಟ್ರೆ ಹೋಗಿ ಬದುಕೊಂಡು ಸಭಾಧ್ಯಕ್ಷರೇ. ಸುರೇಶ್ ಸಭಾಧ್ಯಕ್ಷ ಇದು ಸೆಂಟ್ರಲ್ ಗೌರ್ಮೆಂಟ್, ಇವರು ರಾಜೀವ್ ಗಾಂಧಿ, ಸಭಾಧ್ಯಕ್ಷರೇ ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಇದೆಲ್ಲ ಅವ್ರು ಮಹಾತ್ಮ ಮಹಾತ್ಮ ಗಾಂಧಿ ನಾನು ಮೋಹನ್ ದಾಸ್, ಬೆಂಗಳೂರು ಕರಮ್ಚಂದ್ ಗಾಂಧಿ. ಈಗ ಒಂದ್ ನಿಮಿಷ 5 ಕಾರ್ಪೊರೇಷನ್ ಮಾಡಿದ್ರು. 5 ಕಾರ್ಪೊರೇಷನ್ ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿ ಇದೆ. ಗಾಂಧಿನಗರ ಅನ್ನೋ ವಾರ್ಡ್ ಅನ್ನ ಹೆಸರು ಚೇಂಜ್ ಮಾಡಿ ನೆಹರು ನಗರ ಮಾಡಿದ್ದಾರೆ. ಇದು ಯಾವ ರೀತಿ ನ್ಯಾಯ? ಏನ್ ವಾರ್ಡ್ ಹೆಸರ ಸರ್? ಗಾಂಧಿ ಹತ್ರ ಬೇರೆ ವಾರ್ಡ್ ಇದೆ ಸರ್, ನೆಹರು ಬೇರೆ ವಾರ್ಡ್ ಇದೆ ಸಭಾಧ್ಯಕ್ಷ. ಇದು ನಿಮ್ಗೆ ಚರ್ಚೆ ಮಾಡಿ ಬೇರೆ ವಾರ್ಡ್